ಸಿಎಂ ಸಿದ್ದರಾಮಯ್ಯನವರು 17ನೇ ಬಜೆಟ್ ಅನ್ನ ಮಂಡಿಸಿರೋದು. ಈ ಒಂದು ಬಜೆಟ್ ಅನ್ನ ಏನು ಬಿಜೆಪಿ ಮುಖಂಡರು ಏನಿದ್ದಾರೆ ಇವರು ಒಂದು ಪಳ್ಳು ಬಜೆಟ್, ಮೂಗಿಗೆ ತುಪ್ಪ ಸಾರುವಂತ ಬಜೆಟ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪರಾಜಿತ ಅಭ್ಯರ್ಥಿ ಹಾಗೂ ಪ್ರಸ್ತುತ ದಕ್ಷಿಣದ ಟಿಕೆಟ್ ಆಕಾಂಕ್ಷಿ ಆದಂತ ಯಶವಂತರಾವ್ ಜಾಧವ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಈಗ ಅಲ್ಪಸಂಖ್ಯಾತರ ಬಜೆಟ್ ಅಥವಾ ಹಿಂದುಳಿದರ ಬಜೆಟ್ ಅಂತಕ್ಕಂಥದ್ದಲ್ಲ, ಬಜೆಟ್. ಆದ್ರೆ ನಾನ್ ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಯಾವ ಉದ್ದೇಶ ಇಟ್ಕೊಂಡು ಬಜೆಟ್ ಅನ್ನು ಇವತ್ತು ದಾವಣಗೆರೆಗೆ 100 ಕೋಟಿ ಕೊಟ್ಟಿದ್ದೀರಿ ಅನ್ನೋದನ್ನ ಸ್ಪಷ್ಟಪಡಿಸಿರಿ. ಯಾಕೆಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿ 2.5 ವರ್ಷ ಕಳೆದಿದ್ದಾರೆ. 2.5 ವರ್ಷದೊಳಗೆ ಜಿಲ್ಲಾ ಮಂತ್ರಿ ಯಾವ ವಿಶೇಷ ಅನುದಾನವನ್ನ ತೆಗೆದುಕೊಂಡು ಬಂದಿದ್ದಾರೆ, ಇಲ್ಲಿಗೆ ಎಷ್ಟು ದುಡ್ಡನ್ನ ಖರ್ಚು ಮಾಡಿದ್ದಾರೆ ಅನ್ನೋದು ಮೊದಲು ಶ್ವೇತಪತ್ರ ಬಿಡುಗಡೆ ಮಾಡೋದಕ್ಕೆ ಹೇಳ್ರಿ. ಇದು ಒಂದು ಒಳ್ಳೆ ಬಜೆಟ್. ಯಾಕೆಂದ್ರೆ ಇವತ್ತು ಸಾಲ ತಂದು ಈಗ ಅದೇನೋ ಸಾಲ ಮಾಡಿ ತುಪ್ಪ ತಿನ್ನೋ ಆಗಿದೆ ನಮ್ ಕತಿ. ಇವತ್ತು ಯಾವ್ದು ನೋಡಿದ್ರೆ ಮಾತೆತ್ತಿ ನಾವು 5 ಗ್ಯಾರಂಟಿ ಕೊಟ್ಟಿದೀವಿ, ನುಡಿದಂತೆ ನಡೆದಿದೀವಿ. ಆದ್ರೆ ಜನಗಳ ಮೇಲೆ ಎಷ್ಟು ಹೊರೆಯನ್ನ ಹಾಕಿದಿರಿ. ಪ್ರತಿಯೊಂದು ಒಬ್ಬ ಸಾಮಾನ್ಯ ಬಡವ ಹಾಲು 1 ಲೀಟರ್ ಹಾಲು ಕೊಂಡ್ಕಂದ್ರೆ ಅದಕ್ಕೆ 3 ರೂಪಾಯಿ 4 ರೂಪಾಯಿ ಟ್ಯಾಕ್ಸ್ ಜಾಸ್ತಿ ಹಾಕಿದಿರಿ. ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಏನಾದ್ರು ಮನಿ ಕಟ್ಕೋಬೇಕು ಅಂತಂದ್ರೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದಿರಿ. ಇವತ್ತು ಅಬಕಾರಿ ಡ್ಯೂಟಿ ಜಾಸ್ತಿ ಮಾಡಿದಿರಿ. ಪ್ರತಿಯೊಂದು ಇಂಥದ್ರ ಮೇಲೆ ನೀವು ಟ್ಯಾಕ್ಸ್ ಹಾಕಿಲ್ಲ ಅನ್ನಂಗಿಲ್ಲ. ಇಷ್ಟೆಲ್ಲಾ ಮಾಡಿ ನೀವು ಕೊಟ್ಟಿರ್ತಕ್ಕಂಥದ್ದು ಎಷ್ಟು? 2,000 ರೂಪಾಯಿ ಹೆಣ್ಮಗಳಿಗೆ. ಆದ್ರೆ ಒಬ್ಬ ಗಂಡಸಿನಿಂದ ಎಷ್ಟು ದುಡ್ಡನ್ನು ಕಿತ್ಕೊಂತ ಇದ್ದೀರಿ? ಬಸ್ ಚಾರ್ಜ್ ಎಷ್ಟು ಜಾಸ್ತಿ ಮಾಡಿದಿರಿ? ಎಲೆಕ್ಟ್ರಿಕ್ ಬಿಲ್ ಎಷ್ಟು ಜಾಸ್ತಿ ಮಾಡಿದಿರಿ? ಇವನ್ನೆಲ್ಲವೂ ಸಹಿತ ನೀವು ಮಾಡ್ತಕ್ಕಂಥದ್ದು ಜನಗಳಿಗೆ ಕಣ್ಣು ವರ್ಷಂತ ನಾಟಕವನ್ನು ಮಾಡಿದಿರಿ, ಮೂಗಿ ತುಪ್ಪ ವರ್ಷಂತ ನಾಟಕವನ್ನು ಮಾಡಿದಿರಿ. ಇದು ಯಾವುದು ಸಹಿತ ಅಭಿವೃದ್ಧಿ ಪರ ಬಜೆಟ್ ಅಲ್ಲ, ಇದು ಒಂದು ಒಳ್ಳೆ ಬಜೆಟ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತೆ ದಕ್ಷಿಣ ಕ್ಷೇತ್ರಕ್ಕೆ 100 ಕೋಟಿ ಅನುದಾನ ನೀಡಿರುವಂತದ್ದು, ಜೊತೆಗೆ ಅದು SC ST ಹಾಗೂ ಅಲ್ಪಸಂಖ್ಯಾತರ ಅವರ ಕಾನೂನಿನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ 100 ಕೋಟಿ ನೀಡಿರುವಂತ, ಅದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಈಗಾಗಲೇ SC ST ಅಲ್ಪಸಂಖ್ಯಾತರು ವಾಸ ಮಾಡಕ ಏರಿಯಾ ಇವತ್ತು ನಿಮಗೆ ಕಣ್ಣಿ ಬಿತ್ತ? 30 ವರ್ಷದಿಂದ ನೀವು ಶಾಸಕರಿದ್ದೀರಿ. ಅಲ್ಲಿ ಶ್ಯಾಮನೂರ್ ಶ್ರೀಶಂಕರಪ್ಪರು ನಿಧನ ಆಗೋ ತನಕ 30 ವರ್ಷದಿಂದ ನೀವೇ ಇದ್ದೀರಿ. ಅಪ್ಪ ಮಗ ಎಲ್ಲ ನೀವೇ ಇದ್ದೀರಿ. ಇವತ್ತ್ಯಾಕೆ 100 ಕೋಟಿ ವಿಶೇಷ ಅನುದಾನ? ಯಾಕೆಂದ್ರೆ ನಾಳೆ ಚುನಾವಣೆ ಬಂತು ಅಂತಾನ. ಚುನಾವಣೆಗೋಸ್ಕರ ಇದು ಗಿಮಿಕ್. ಅದನ್ನ ಅಲ್ಪಸಂಖ್ಯಾತರು ಅರ್ಥ ಮಾಡ್ಕೊಂತಾರೆ, ಹಿಂದುಳಿದ ವರ್ಗದ ಜನನು ಅರ್ಥ ಮಾಡ್ಕೊಂಡಿದ್ದಾರೆ. ಇದಕ್ಕೆ ನಿಮಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತಕ್ಕಂಥದ್ದು ನಾನು ತಕ್ಕ ಪಾಠ ಕಲಿಸೋದಕ್ಕೆ ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದವರ್ಗು ಇರ್ಬೋದು, ಎಲ್ಲರೂ ಸೇರಿ ನಿಮಗೆ ಪಾಠ ಕಲಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದಿಷ್ಟು ಯಶವಂತರಾವ್ ಜಾಧವ್ ಅವರ ಮಾತಾಗಿತ್ತು. ಸಂತೋಷ್ ಜೈ, ಕರ್ನಾಟಕ ನ್ಯೂಸ್ ಬಿಟ್, ದಾವಣಗೆರೆ.